ನೋಡಿ ಫ್ರೆಂಡ್ಸ್, ಹರಳೆ ದಾರನ ಯಾವ ಥರ ಸುತ್ಕೋಬೇಕಂದ್ರೆ, ನೀವು ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ರೆಟ್ಟ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನು ನೀವು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ, ಅಥವಾ ಯಾವುದಾದ್ರೂ ಇದ್ದರೆ ಸಾಕು, ಇದಕ್ಕೆ ಸುತ್ತಬೇಕಂತೇನಿಲ್ಲ. ಈ ಥರ ನೋಡಿ ಥ್ರೆಡ್ ಖಾಲಿ ಆದಮೇಲೆ ಈ ಥರ ಉಳಿದಿರುತ್ತಲ್ಲ ಕೋನು, ಅದಕ್ಕೂ ಕೂಡ ನಾವು ಸುತ್ಕೋಬೋದು. ಸ್ವಲ್ಪ ಇದ್ದರೆ ಇದಕ್ಕೆ ಇಡಿಸುತ್ತೆ, ಜಾಸ್ತಿ ಆದರೆ ಅದು ಬಿಚ್ಕೊಳ್ಳುತ್ತೆ. ಜಾಸ್ತಿ ಇದ್ದರೆ ನೀವು ಈ ಥರ ರಟ್ಟಗಳಿಗೆ ಸುತ್ತಿದ್ರೆ ಬೆಟರ್ ಅಂತ ಅನಿಸುತ್ತೆ. ನೀವು ಕ್ರೋಶ ಕುಚ್ಚು ಹಾಕುವಾಗ ಸೀರೆ ಕಂಪ್ಲೀಟ್ ಆದಮೇಲೆ ಥ್ರೆಡ್ ಉಳಿದ್ರೆ ಅದನ್ನು ನೀವು ವೇಸ್ಟ್ ಮಾಡ್ಕೋಬೇಡಿ, ಈ ಥರ ಸುತ್ತಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮು ಸೇಮ್ ಅದೇ ಥರ ಸೀರೆ ಬಂದಾಗ ಅದು ನಿಮಗೆ ಯೂಸ್ ಆಗುತ್ತೆ. ಸೇಮ್ ಅದೇ ಥರ ಅದಕ್ಕೂ ಕೂಡ ಕಡಿಮೆ ಆಯ್ತಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಇದನ್ನು ನೋಡಿ ಪ್ರತಿಯೊಂದಕ್ಕೂ ನಾನು ಗಮ್ ಹಚ್ಚಿ ಇಟ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಸುತ್ಕೊಂಡಿಲ್ಲ. ಯಾಕಂದರೆ ಅದು ಬಿಚ್ಕೊಳ್ಳುತ್ತೆ, ಬಿಚ್ಕೊಂಡು ಒಂದಕ್ಕೊಂದು ತಾಗಿ ಫುಲ್ಲು ಗಂಟಾದರೆ ಅದು ನಮಗೆ ಬಿಚ್ಕೊಳ್ಳೋಕ್ಕೂ ಆಗಲ್ಲ. ನೋಡಿ ಈ ಥರ ನಾನು ಗಮ್ಗಳನ್ನು ಹಚ್ಚಿದ್ದೀನಿ, ಈ ಥರ ಹಚ್ಚಿದ್ದೀನಿ. ಜಸ್ಟ್ ಇದನ್ನು ನಾವು ತಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ಆಯ್ತು. ಈ ಥರ ಮಾಡಿಕೊಂಡ್ರೆ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್, ತುಂಬಾ ನೀಟಾಗಿರುತ್ತೆ. ಹಾಗೆ ಒಂದಕ್ಕೊಂದು ಗಂಟಾದರೆ ಬಿಚ್ಕೊಳ್ಳೋಕ್ಕಂತೂ ತುಂಬ ಟೆನ್ಷನ್ ಆಗುತ್ತೆ ನಮಗೆ. ಇದು ಪರ್ಸ್ನಲಿ ನನಗಂತೂ ತುಂಬ ಅನುಭವ ಆಗಿದೆ. ಹಾಗಾಗಿ ನಾನು ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡಿ ಇಟ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಸಿಕ್ಕಾಕೊಳ್ಳೋದಿಲ್ಲ. ನೋಡಿ ಈ ಥರ ಹಚ್ಚಿ ಇಟ್ಬಿಡಬೇಕು. ಅದಾದಮೇಲೆ ನೀವು ಮತ್ತೆ ಯೂಸ್ ಮಾಡ್ಕೋಬೇಕಂದ್ರೆ ತೆಗೆದು ಯೂಸ್ ಮಾಡ್ಕೊಳ್ಳಿ, ಮತ್ತು ವಾಪಸ್ ಮುಗಿದ ಮೇಲೆ ಹಚ್ಚಿ ಇಟ್ಟರೆ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ತೋರಿಸ್ತಾ ಇದ್ದೀನಿ.